ಹಾಯ್ ಫ್ರೆಂಡ್ಸ್, ಬನ್ನಿ ಕಾವೇರಿ ಲಾಗ್ಸ್ ಚಾನಲ್ಗೆ ಸ್ವಾಗತ. ಇವತ್ತು ಹಸಿ ಮಾವಿನಕಾಯಿಯಿಂದ ಗುಳಂಬ ಹೆಂಗೆ ಮಾಡೋದಂತ ತೋರಿಸ್ಕೊಳ್ತೇನೆ ರೀ. ಗುಳಂಬ ಮಾಡ್ಲಿಕ್ಕೆ 2 ಹಸಿ ಮಾವಿನಕಾಯಿ ತೊಗೊಂಡಿದ್ದೀನಿ ರೀ, ಮತ್ತು 2 ಸ್ಪೂನ್ ತುಪ್ಪ ತೊಗೊಂಡಿದ್ದೀನಿ ರೀ, ಬೆಲ್ಲ ತೊಗೊಂಡಿದ್ದೀನಿ ರೀ, ಮತ್ತು ಏಲಕ್ಕಿ ಪುಡಿ ಮತ್ತು ಒಂದು ಸ್ವಲ್ಪ ಚಿಟಿಕೆ ಉಪ್ಪು ತೊಗೊಂಡಿದ್ದೀನಿ ರೀ. ಮಾವಿನಕಾಯಿನ ಚೆನ್ನಾಗಿ ತೊಳ್ಕೊಂಡು ಹೆರ್ಚ್ಕೋಬೇಕು ರೀ. ಹೆರ್ಚು ಮುನಿ ಇರ್ತೈತಲ್ಲ ರೀ, ಅದೆಲ್ಲ ಹೆರ್ಚ್ಕೋಬೇಕು ರೀ. ಹೆರ್ಚ್ಕೊಂಡಿದ್ದೀನಿ ನೋಡಿರಿ, ಹೆರ್ಚಿಟ್ಕೊಂಡಿದ್ದೀನಿ ರೀ ತೊಳೆದು ಚೆನ್ನಾಗಿ. ಇವಾಗ ಹೆಂಗೆ ಮಾಡೋದಂತ ತೋರಿಸ್ಕೊಡ್ತೀನಿ ಬನ್ನಿರಿ. ಆಲ್ರೆಡಿ ಗ್ಯಾಸ್ನಾಗ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ರೀ. ಗ್ಯಾಸ್ ಆನ್ ಮಾಡ್ಕೊಳ್ಳೋಣ ರೀ. ಇವಾಗ ಹಸಿ ಮಾವಿನಕಾಯಿನ ಹೆಚ್ಕೊಂಡು ಇಟ್ಕೊಂಡಿರ್ತೀವಲ್ಲ, ತುರ್ಕೊಂಡು ಇಟ್ಕೊಳ್ತೀವಲ್ಲ ರೀ, ಅದನ್ನು ಹಾಕೋಬೇಕು ರೀ. ಚೆನ್ನಾಗಿ ಮೊದಲು ಎಲ್ಲ ನೀರಿನ ಅಂಶ ಹೋಗ್ಬೇಕು ರೀ, ಹಂಗೆ ಹುರ್ಕೋಬೇಕು ರೀ. ಫುಲ್ ನೀರಿನ ಅಂಶ ಹೋಗ್ಬೇಕು, ಚೆನ್ನಾಗಿ ಹುರಿಬೇಕು ರೀ. ಇವಾಗ ಜಾಸ್ತಿ ನೀರಿನ ಅಂಶ ಕಮ್ಮಿ ಆದಂಗೆ ತಳಗೆ ಅಂಟ್ಕೋತೀವಿ ರೀ. ಅವಾಗ ತುಪ್ಪ ಇಟ್ಕೊಂಡಿರ್ತೀವಲ್ಲ 2 ಸ್ಪೂನು ತುಪ್ಪನ ಹಾಕೋಬೇಕು ರೀ. ತುಪ್ಪ ಹಾಕೊಂಡೇವಲ್ರಿ ಅಂದ್ರೆ ಅಂಟುಗಳಲ್ರಿ, ಚೆನ್ನಾಗಿ ಹುರ್ಕೊಳಕ್ಕೆ ಚೆನ್ನಾಗಿ ಟೇಸ್ಟಿ ಚೆನ್ನಾಗಿರ್ತೈತೆ ರೀ. ಇದು ಚಪಾತಿ ಜೊತೆ ಸಖತ್ ಟೇಸ್ಟಿಯಾಗಿರ್ತೈತೆ ರೀ. ಮತ್ತು ಚಿಕ್ಕ ಮಕ್ಕಳಿಗೂ ಬ್ರೇಕ್ಫಾಸ್ಟು ಮತ್ತು ಟಿಫನ್ ಒಳಗೂ ಹಾಕ್ಕೊಡ್ಬೋದು ರೀ. ಲಂಚ ಚೆನ್ನಾಗಿರ್ತೈತೆ ರೀ. ಚಿಕ್ಕ ಮಕ್ಕಳು ಸ್ವೀಟ್, ಇದು ಹುಳಿ ಒಂಥರ ರುಚಿ ಚೆನ್ನಾಗಿರ್ತೈತೆ ರೀ. ಚೆನ್ನಾಗಿ ಹೆಂಗೆ ನೀರಿನ ಅಷ್ಟು ಇಡ್ಲಾಕತ್ತದ್ರಿ, ಬೆಲ್ಲ ಬಿಟ್ಕೊಳ್ಬೇಕು ರೀ. ಇವಾಗ ಇದು ಫುಲ್ ನೀರಿನ ಅಷ್ಟು ಹೋಗೈತಿ. ಇವಾಗ ಬೆಲ್ಲ ಇಟ್ಕೊಂಡಿರ್ತೀವಲ್ರಿ, ಬೆಲ್ಲ ಹಾಕ್ಕೊಳ್ಳೋಣ್ರಿ. ನೀವು ಹೆಂಗೆ ಬೇಕು ರುಚಿ ನೋಡಿಕೊಂಡು ಯಾವ ಮಾವಿನಕಾಯಿ ಇರ್ತಾವೆ ನೋಡ್ಕೊಂಡು ಹಾಕ್ಕೋಬೇಕು ರೀ. ಒಂದು ಸ್ವಲ್ಪ ಹುಳಿ ಇದ್ದು ಅಂದ್ರೆ ಜಾಸ್ತಿ ಬೆಲ್ಲ ಹಾಕ್ಬೇಕಾಗ್ತದೆ ರೀ. ಇಲ್ಲ ಸ್ವಲ್ಪ ಸಪ್ಪಗಿದ್ದು ಅಂದ್ರೆ ಕಡಿಮೆ ಬೆಲ್ಲ ಹಾಕ್ಕೋಬೇಕಾಗ್ತದೆ ರೀ. ನಾನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಬೇಕು ರೀ. ನಮ್ಮ ಮಾವಿನಕಾಯಿ ಒಂದು ಸ್ವಲ್ಪ ಹುಳಿ ಅದಾವೆ ರೀ. ಇವಾಗ ಚೆನ್ನಾಗಿ ತಿರುಗಾಡ್ಕೋಬೇಕು ರೀ. ಬೆಲ್ಲ ಚೆನ್ನಾಗಿ ಕುದಿಬೇಕು, 2 ಮಿಕ್ಸ್ ಆಗಿ ನೀರು ಬಿಡ್ಬೇಕ್ರಿ ಬೆಲ್ಲ. ನೋಡ್ರಿ ಹೆಂಗೆ ಕುದಾಕತ್ತವ್ರೆ, ಫುಲ್ ಕುದ್ದು ಪಾಕಿನ ಥರ ಆಗ್ಬೇಕು ರೀ. ಮತ್ತು ಹಾಕತ್ರ ನೋಡೋ ತಕ್ಷಣ ಫುಲ್ ಮಿಕ್ಸ್ ಆಗ್ಬೇಕು ರೀ ಕುದ್ದು. ಇವಾಗ ಕುದ್ದೈತೆ ನೋಡ್ರಿ, ರೆಡಿ ಆಯ್ತು ಗುಳಂಬ. ಇದಕ್ಕೆ ಇವಾಗ ಏಲಕ್ಕಿ ಮತ್ತು ಉಪ್ಪು, ಚಿಟಿಕೆ ಉಪ್ಪು ಇಟ್ಕೊಂಡಿದ್ದೀವಲ್ರಿ, ಹುಳಿ ಮುರಿತೈತ್ರಿ. ಉಪ್ಪು ಅದಕ್ಕೆ ಹಾಕ್ಬೇಕು ರೀ. ಹಾಕ್ತಾಯಿದ್ದೆ ನೋಡ್ರಿ 2 ಏಲಕ್ಕಿ ಚೆನ್ನಾಗಿ ಟೇಸ್ಟ್ ಕೊಡ್ತೈತೆ ರೀ. ಸ್ವಾದ ಘಮ್ ಅಂತ ವಾಸ ಬರ್ತೈತೆ. ಆಯ್ತು ನೋಡ್ರಿ, ಇಷ್ಟೇ ಗುಳಂಬ. ಇದು ಬೇಸಿಗೆ ಒಳಗೆ ಹಸಿ ಮಾವಿನಕಾಯಿಂದ ಮಾಡ್ಕೊಂಡು ಇಟ್ಕೋಬೋದು ರೀ, ಏನು ಹಾಕಲ್ರಿ. ಫೈನಲಿ ಇಷ್ಟೇ ನೋಡಿರಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.